ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಹರಿ ಓಂ. ನಾವೆಲ್ಲರೂ ಕೂಡಿ ಶಿರೂರು ಪಾರ್ಕ್ನಲ್ಲಿ ಠಾಕೂರರ ಮನೆಯಲ್ಲಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ ನಾವು ಜೀವನದ ಸತ್ಯತೆಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಅಂಥೇಳಿ. ಜೀವನ ಸುಖಮಯ ಆಗಬೇಕು ಅಂತ ಹೇಳಿದ್ದೇ ಆದರೆ ಕಷ್ಟ ತಗೋಬೇಕು, ಅಂದರೆ ಜೀವನ ಸುಗಮ ಆಗ್ತೈತ್ರಿ. ನೀವು ಕಂಫರ್ಟ್ ಝೋನ್ನಲ್ಲಿ ಹೋದರೆ ನಾವು ಜೀವನದಲ್ಲಿ ವಿಫಲ ಆಗೋದು ಭಾಳ ರೀ. ಅದಕ್ಕಾಗಿ ಯಾರ್ಯಾರು ಶ್ರೇಷ್ಠ ಪುರುಷರು, ಶ್ರೇಷ್ಠ ಸಾಧಕರಿದ್ದಾರಲ್ಲ, ಅವ್ರ ಜೀವನವನ್ನು ಎಷ್ಟು ತಮ್ಮನ್ನು ತಾವು ತೊಡಗಿಸಿ ಅದನ್ನು ಇದಂ ಶರೀರಂ ಪರೋಪಕಾರ್ಥ ಮಾಡಿ ಅದು ಸಹಿತ ಕಂಫರ್ಟ್ ಇಲ್ಲದ ಎಲ್ಲ ಕಡೆನೂ ಹೊಂದ್ಕೋತಾರೆ ಅವರು. ನಾವು ಕಂಫರ್ಟ್ ಅನ್ಕೊತನ ಹಿಂದೆ ನಿಂತು ಬಿಡ್ತೇವೆ. ಅದಕ್ಕಾಗಿ ಹೇಳ್ತಾರೆ, ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರಲಿ ರಿಸ್ಕ್ ತೊಗೊಳಕ್ಕೆ ಕಲಿಬೇಕ್ರಿ. ರಿಸ್ಕ್ ಇಲ್ಲದೆ ಯಾವುದೂ ಜೀವನ ಇಲ್ಲ ರೀ. ಅದಕ್ಕಾಗಿ ನಮಗನಿಸ್ತೈತಿ ಎಲ್ಲರೂ ಹೋಗ್ಬೇಕಂತ ಹೇಳಿದರೆ ನಾವು ಮೊದಲ ಅದರದ್ದು ವಿಚಾರ ಮಾಡಿಬಿಡ್ತೇವೆ. ಇಲ್ಲ ರೀ, ಬಂದಿದ್ದೆಲ್ಲ ಬರಲಿ, ನನ್ನ ಧ್ಯೇಯ ಸ್ಥಿರವಾಗಿದ್ದೇ ಆದರೆ ಅಂತ ಬರುವಂತಹ ಕಷ್ಟ ಕಾರ್ಪಣ್ಯಗಳೇ ಎಂಜಾಯ್ಮೆಂಟ್ ರೀ. ಕಷ್ಟ ಇಲ್ಲ ಅಂತ ಹೇಳಿದ್ರೆ ರುಚಿನೇ ಇಲ್ಲ ರೀ. ಅದಕ್ಕಾಗಿ ಯಾರು ಜೀವನದಲ್ಲಿ ಕಷ್ಟವನ್ನು ಕಂಡಿಲ್ಲವೋ ಅವರು ಸುಖವನ್ನು ಅನುಭವಿಸಲಾರರು ಅಂತೇಳಿ. ಹೀಗಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನೋಡಿದ್ದೇ ಆದರೆ ಈಗೆಲ್ಲ ನಾಗಾ ಸನ್ಯಾಸಿಗಳು ನೋಡಾಕತ್ತೇವೆ ನೋಡ್ರಿ. ಎಷ್ಟು ಅವ್ರದ್ದು ಜೀವನ ನೋಡಿದ್ದೇ ಆದರೆ ನಮಗೆ ಭಯಂಕರ ಅನ್ನಿಸ್ತೈತಿ. ಅವ್ರಂತ ಇದ್ದಾರೆ ನಮ್ಮಷ್ಟು ಆರಾಮ ಮತ್ತೊಬ್ರು ಇಲ್ಲ ಅಂಥೇಳಿ. ಕುರುತೆ ಕರತಲ ಭಿಕ್ಷ ತರುತಲ ವಾಸ ಶಯ್ಯಾಭೂತಲ ಮಜಿನಂ ವಾಸ ಕಸ್ಯ ಕರತಲ ಭಿಕ್ಷ ತರುತಲ ವಾಸ ಶಯ್ಯಾಭೂತಲ ಮಜಿನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ ರೀ. ಎಷ್ಟು ಈ ಒಂದು ಶ್ಲೋಕದಲ್ಲಿ ಆದಿಗುರು ಶಂಕರಾಚಾರ್ಯ ಸ್ಪಷ್ಟ ಹೇಳ್ತಾರೆ. ಕರತಲ ಭಿಕ್ಷ ತರುತಲ ವಾಸ ಅಂತ ಹೇಳಿದ್ರೆ ನಮಗೆ ನೋಡೋರ್ಗೆ ಭಿಕಾರಿ ಅಂತ ತಿಳ್ಕೊಂಡೇವ್ರಿ. ನಾವು ಭಿಕಾರಿ ಅಲ್ರಿ, ಅವ್ರು ರಾಜನಕ್ಕಿಂತ ದೊಡ್ಡ ರಾಜ ರೀ ಅವರು. ನಾವು ಅಂದ್ಕೊಂಡಿರ್ತೇವೆ ನಮಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಎಲ್ಲ ಪರಾವಲಂಬಿ ಜೀವನ. ಅವ್ರದ್ರಿ ಕರತಲ ಭಿಕ್ಷ ತರುತಲ ವಾಸ ಶಯ್ಯಾಭೂತಲ ಮಜಿನಂ ವಾಸ ಸರ್ವ ಪರಿಗ್ರಹ ಭೋಗತ್ಯಾಗ ಕಸ್ಯ ಸುಖಂ ನ ಕರೋತಿ ವಿರಾಗ ಅಂತ ಹೇಳ್ತಾರೆ. ತ್ಯಾಗ ಮಾಡಿದ್ದವನಿಗೆ ಸುಖ ಸಿಗಂಗಿಲ್ಲ ಅಂಥೇಳಿ ಹೇಗೆ ಹೇಳ್ತೀರಿ ನೀವು ಅಂಥೇಳಿ. ಎಲ್ಲಿ ಹೋದರೂ ಸಹಿತ ಅವ್ರದ್ದೇ ಎಲ್ಲ. ಕೈ ಒಳಗೆ ಬೊಗಸೆ ಒಳಗನ ಊಟ ಮಾಡಿದರೆ ಅವರಿಗೆ ಮನಿ ಎದಕ್ಕೆ ಬೇಕ್ರಿ? ಬಂಧನ ಇಲ್ಲ ರೀ. ಬಂಧನಾತೀತ ಬಂಧನ ಇಲ್ಲದ ಸ್ಥಿತಿನ ಆನಂದ ರೀ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತ್ಯಾಗಕ್ಕೆ ಮಹತ್ವದ ರೀ. ಅದಕ್ಕೆ ಸ್ಪಷ್ಟವಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ನ ಕರ್ಮಣ ನ ಪ್ರಜಯಾ ಧನೆ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಅಮೃತತ್ವ ರೀ. ಅಮೃತ ಎದ್ರೊಳಗದರಿ, ತ್ಯಾಗದೊಳಗದರಿ. ಎಷ್ಟೆಷ್ಟು ನೀವು ಸ್ಯಾಕ್ರಿಫೈಸ್ ಮಾಡ್ತೀರಿ ಅಷ್ಟಷ್ಟು ಆನಂದವನ್ನು ಹೊಂತೀರಿ. ಆನಂದದ ಸಲುವಾಗಿ ಕೂಡಿಡೋದ್ರೊಳಗೆ ಆನಂದ ಇಲ್ಲ ರೀ, ಅದನ್ನು ಹಂಚೋದ್ರೊಳಗನ ಆನಂದ ಅದ ರೀ. ಹಂಚೋದ್ರೊಳಗೆ ಆನಂದ ಹೇಗಿದೆ ಅಂತ ನೋಡಿದರೆ ಪ್ರಕೃತಿಯಲ್ಲಿರುವಂತಹ ಎಲ್ಲ ಚರಾಚರ ವಸ್ತುಗಳು ತಮ್ಮಲ್ಲಿದ್ದೆಲ್ಲ ಹಂಚ್ಕೊತ ಹೋಗ್ತಾವೆ ನೋಡ್ರಿ. ಗಿಡದೊಳಗೆ ಹೂ ಆಗ್ತೈತಿ, ಕಾಯಿ ಆಗ್ತೈತಿ, ಹಣ್ಣು ಆಗ್ತೈತಿ. ಹಣ್ಣು ಆದ ಕೂಡ ಅದ್ರ ಪರಿಪಕ್ವತೆಯ ಲಕ್ಷಣ ರೀ. ಅಯ್ಯೋ ನಂದು ಹಣ್ಣಾಯ್ತು ನೋಡು ಅಂಥೇಳಿ ಅದು ಮರ ಅನ್ನೋದ್ರೊಳಗನ ಯಾರಾದರೂ ತೊಗೊಂಡು ಹೋಗ್ಬಿಡ್ತಾರೆ. ತೊಗೊಂಡು ಹೋದ್ರೆ ಅದು ಏನು ದುಃಖಿ ಆಗಂಗಿಲ್ಲ ರೀ. ಅದು ಇನ್ನೊಬ್ರಿಗೆ ಉಪಯೋಗ ಆಯ್ತಲ್ಲ ಅಂಥೇಳಿ ಮತ್ತಷ್ಟು ಬಿಡ್ತೈತ್ರಿ, ಅದು ಮತ್ತಷ್ಟು ಕೊಡ್ತೈತಿ. ಅದಕ್ಕಾಗಿ ಕೊಡುವುದರಲ್ಲೇ ಆನಂದದ. ಕೊಟ್ಟು ಕೊಟ್ಟೆನ ಬೇಡ, ಕೊಟ್ಟಿದ್ದು ಶಿವನಲ್ಲಿ ಕಟ್ಟಿಟ್ಟ ಬುತ್ತಿ ಅಂದಾರ್ರಿ ಅವರು. ನೀ ಎಷ್ಟೆಷ್ಟು ಕೊಡ್ತೀಯಲ್ಲ ಅಷ್ಟಷ್ಟು ಆ ಶಿವನಲ್ಲಿ ಡಿಪಾಸಿಟ್ ಮಾಡಿದ ಹಾಗೆ. ಅದಕ್ಕೆ ನಮಗೆ ಕೊಟ್ಟರೆ ನಮಗೆ ಉಳಿಯಂಗಿಲ್ಲಪ್ಪ, ನಾವು ಬಡವರಾಗ್ತೇವಿ ಅಂತ ಯಾರು ತಿಳ್ಕೊತಾರೆ ನೋಡ್ರಿ. ಅದು ನಿಂತ ನೀರು ಕೊಳೆತು ಹೋಗ್ಬಿಡ್ತೈದ್ರಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಆಗ್ಬಿಡ್ತೈತಿ. ಅದಕ್ಕಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ನೋಡಿದ್ದೇ ಆದರೆ, ನಾವು ಅಧ್ಯಯನ ಮಾಡಿದ್ದೇ ಆದರೆ ಅವ್ರು ಹೇಳಿದ್ದೆಲ್ಲ 100ಕ್ಕೆ 100 ಸತ್ಯವಾದ ಜಾಗತಿಕ ಸತ್ಯವಾಕ್ಯಗಳಿರಿ. ಮತ್ತೆ ಹೇಳ್ತಾರೆ, ಆ ಕರತಲ ಭಿಕ್ಷ ತರುತಲ ವಾಸ ಶಯ್ಯಾಭೂತಲ ಮಜಿನಂ ವಾಸ ಅಂತ ಹೇಳ್ತಾರಲ್ರಿ. ಯಾರು ತಮ್ಮನ್ನು ತಾವು ಪ್ರಕೃತಿಗೆ ಒಪ್ಪಿಸ್ಕೊಂಡು ಬಿಟ್ಟಿರ್ತಾರೆ ನೋಡ್ರಿ, ಪ್ರಕೃತಿ ಅವರಿಗೆ ರಕ್ಷಣೆ ಮಾಡ್ತೈತ್ರಿ.
ಆಶ್ಚರ್ಯದ. ನಾವು ತಿಳ್ಕೊಂಡೇವಿ ನಾವು ಮಾಡಿದ್ರೆ ನಮಗೆ ಆಗ್ತೈತಿ ಅಂತಿಲ್ಲ ರೀ. ಸಬ್ ಕುಚ್ छोड़कर देखो, ಬಿಟ್ಟರ ನೋಡಿ ನೀನು, ಅವಾಗ ಪರಮಾತ್ಮ ಹಿಡಿತಾನ್ರಿ. ಆ ದ್ರೌಪದಿ ಎಷ್ಟು ತನ್ನ ಮಾನವನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಶರಗನ್ನು ಎಷ್ಟು ಗಟ್ಟಿ ಹಿಡ್ದಿದ್ಲು, ಅಷ್ಟಷ್ಟು ಅವನು ತೆಗಿತಾ ಇದ್ದ ದುಶ್ಯಾಸನ. ಯಾವಾಗ ಆಕೆ ಪರಮಾತ್ಮ ಇದನ್ನು ನಿನ್ನ ಮೇಲೆ ಬಿಟ್ಟುಬಿಟ್ಟೇನೆ, ಮಾನವು ನಿನ್ನದೇ ಅಪಮಾನವೂ ನಿನ್ನದೇ, ನಾನು ಅನ್ನೋದು ಇಲ್ಲವೇ ಇಲ್ಲ ಅಂಥೇಳಿ ಶ್ರೀಕೃಷ್ಣ ಅಂಥೇಳಿ ಎರಡೂ ಕೈ ಎತ್ತಿ ನಿಂತ ತಕ್ಷಣವೇ ಅಲ್ಲಿ ಪರಮಾತ್ಮನ ಆವಿರ್ಭೂತ ಆಗ್ತೈತೆ ಅಂಥೇಳಿ. ಹೀಗಾಗಿ ನಾನು ಪ್ರಾರಂಭ ಮಾಡಿದ್ದೇನಪ್ಪ ಅಂದ್ರೆ, ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲ ಬರುವಂಥದ್ದು ರೀ. ಆದರೂ ಸಹಿತ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಪ್ಪ ಅಂದ್ರೆ, ಕಷ್ಟದ ಜೀವನ ತೋರಿಸ್ಬೇಕ್ರಿ. ಕಷ್ಟ ತೋರಿಸ್ಲಿಲ್ಲ ಅಂದ್ರೆ ಆ ಮಕ್ಕಳು ಮುಂದೆ ಭಾಳ ವ್ಯಥೆ ಪಡ್ತಾರೆ ರೀ. ವ್ಯಥಾ ಆಗ್ತೈತೆ ಅವ್ರ ಜೀವನ, ವೃಥಾ ಹೋಗ್ಬಿಡ್ತೈತಿ. ಮಕ್ಕಳಿಗೆ ಮೊದಲಿನ ಕಾಲಕ್ಕೆ ನಾವು ಗುರುಕುಲಕ್ಕೆ ಹಾಕ್ತಿದ್ವಿ. ಗುರುಕುಲದಲ್ಲಿ ಆ ಎಲ್ಲ ಗುರುಕುಲದಲ್ಲಿರುವಂತಹ ಗುರುಮಾತಾ ಗುರುನ ತಂದೆ ರೀ. ಅವರಿಬ್ಬರು ಮಂದಿ ಆರಾಮ್ ಕುಡಿಸಿ ಎ ಸಿ ರೂಮ್ನ್ಯಾಗ ಇಡಿಸಿ ಬಿಸಿ ಬಿಸಿ ಮಾಡಿ ಊಟ ಮಾಡಿಸ್ತಿದ್ದಿಲ್ರಿ ಅವ್ರಿಗೆಲ್ಲ ಅರಣ್ಯಕ್ಕೆ ಕಳಿಸ್ತಿದ್ರು. ಅಲ್ಲಿ ಕ್ರೂರ ಮೃಗಗಳ ನಡುವೆ ಕಟ್ಗೆ ತರಾಕ್ರಿ ಹಣ್ಣು ತರಾಕ್ರಿ ಎಲ್ಲ ಅವರಿಗೆ ಇದನ್ನು ಟ್ರೈನಿಂಗ್ ಕೊಡ್ತಿದ್ರು. ಅದರಂತೆಯೇ ಮಿಲ್ಟ್ರಿ ಒಳಗೂ ನೋಡ್ರಿ ಎಷ್ಟು ಕಠೋರ ಜೀವನ ಅದ. ಅಂಥವ್ರು ನಮ್ಮಂಥ ಸಾಮಾನ್ಯ ಜೀವನದೊಳಗೆ ಬಂದು ಸ್ವರ್ಗಕ್ಕೆ ಬಂದಂಗ್ರಿ ಅವ್ರು. ಉಣ್ಣಾಕಿರಂಗಿಲ್ಲ ತಿನ್ನಾಕಿರಂಗಿಲ್ಲ, ಗಡಿಗಳಲ್ಲಿ ಅವ್ರಂಥ ಗಾಳಿ ಬಿಸಿಲನ್ನೋದೇ ನಮಗೆಲ್ಲ ರಕ್ಷಣೆ ಮಾಡ್ತಾರಲ್ಲ. ಅದಕ್ಕಾಗಿ ಹೇಳ್ತಾರೆ, ಜೀವನ ಸುಖಮಯ ಆಗಬೇಕು ಅಂತ ಹೇಳಿದ್ದೇ ಆದರೆ ಕಂಫರ್ಟ್ ಝೋನ್ ಬಿಡಬೇಕು, ಆವಾಗ ನಮ್ಮ ಜೀವನ ಯಶಸ್ಸು ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ ರೀ. ಹರಿ ಓಂ.